ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮನ್. ಹೌದು, ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಿರೋದು ಏನಪ್ಪ ಅಂದರೆ, ನಿಮಗೆ ಆಲ್ರೆಡಿ ಗೊತ್ತಾಯಿದೆ ತಮ್ಮಲ್ಲಿ ಯಾವ್ದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ. ಹೌದು, ನಾನಿವತ್ತು ಒಂದು ಇಡನ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಮ್ಮ ಹಾಸನದಿಂದ 15 ಕಿಲೋಮೀಟರ್ ಇರುವಂಥದ್ದು. ಇದು ಇರೋವಂಥದ್ದು ಆ ಹಾಸನದಿಂದ ಅರಸೀಕೆರೆ ರೋಡಲ್ಲಿ ನಿಯರ್ ದುದ್ದಗೆ 7 ಕಿಲೋಮೀಟರ್ ಹಿಂದೆನೇ ಈ ಪ್ಲೇಸ್ ಇರುವಂಥದ್ದು. ಬೇರೆ ಯಾವುದೂ ಅಲ್ಲ, ಇಲ್ಲೊಂದು ಚೆನ್ನಕೇಶವ ದೇವಸ್ಥಾನ ಇರುವಂಥದ್ದು. ಇದು ಒಂದು ಪುರಾತನ ಕಾಲದ ಒಂದು ಚೆನ್ನಕೇಶವ ದೇವಸ್ಥಾನ. ಇದು ಆಲ್ಮೋಸ್ಟ್ ಈ ದೇವಸ್ಥಾನ ನೋಡಿದರೆ ಒಂದು ಹೊಯ್ಸಳ ಕಾಲದಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ. ಸೊ ಬನ್ನಿ, ಇದೊಂದು ಇಡನ್ ಪ್ಲೇಸಸ್ಸು ತುಂಬ ಜನಕ್ಕೆ ಗೊತ್ತಿಲ್ಲ ಈ ಪ್ಲೇಸಸ್ಸು. ಬಟ್ ಏನಪ್ಪ ಅಂದರೆ, ಇದನ್ನ ಅರ್ಧಕ್ಕೆ ನಿಂತೋಗಿದೆ ಅಥವಾ ಏನಂತ ಗೊತ್ತಿಲ್ಲ. ಇದು ಏನಾದ್ರು ಒಂದು ಮೂರ್ತಿ ಏನಾದ್ರು ಕಳ್ಳತನ ಆಗಿದೆಯೋ ಅಥವಾ ಏನಕ್ಕೆ ಈ ಥರ ಸ್ಟಾಪ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಈ ದೇವಸ್ಥಾನಲ್ಲೂ ಸಹ ಸ್ವಲ್ಪ ಆಲ್ಮೋಸ್ಟ್ ಒಂದು ಸ್ವಲ್ಪ ಮೈಂಟೆನೆನ್ಸ್ ಎಲ್ಲ ಡ್ರಾಪ್ ಆಗಿ ಈ ರೀತಿ ಕಾಣುವಂಥದ್ದು. ಸೊ ನೋಡ್ತಾ ಇದ್ರಲ್ಲ, ಈ ರೀತಿ ಇದೆ. ಬಟ್ ಇವಾಗ ನಾನು ನಿಮ್ಮನ್ನ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನೋಡ್ತಾ ಇದ್ದೀರಲ್ಲ, ಇದೇ ಚೆನ್ನಕೇಶವ ಹೋಗುವ ದಾರಿ ಇದೆ. ಇಲ್ಲಿಂದ ಕೇವಲ 6 ಕಿಲೋಮೀಟರ್ ಆಗುವಂಥದ್ದು. ನೀವೇನಾದ್ರು ಹಾಸನದಿಂದ ದುದ್ದ ಕಡೆ ಹೋಗ್ತಿದ್ರೆ ನಿಮಗೆ ಕೋರಮಂಗಲ ಅಂತ ಒಂದು ಗೇಟ್ ಸಿಗುತ್ತೆ. ಅದೊಂದು ಚಿಕ್ಕ ಗ್ರಾಮ. ಅದಾದ ನಂತರ ನಿಮ್ಗೆ ಒಂದು ಸ್ಕೂಲ್ ಕಾಣುತ್ತೆ, ಗೌರ್ಮೆಂಟ್ ಸ್ಕೂಲ್ ಕಾಣುತ್ತೆ. ಅಲ್ಲಿ ಲೆಫ್ಟ್ ಸೈಡಿಗೆ ನಿಮಗೆ ಈ ದಾರಿ ಕಾಣುವಂಥದ್ದು. ಇಲ್ಲಿ ಸುಮಾರು ಇಲ್ಲಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಅದೇ ಸ್ಕೂಲು. ಆಪೋಸಿಟಲ್ಲಿ ಒಂದು ಶುಗರ್ ಕೇನ್ ಜ್ಯೂಸ್ ಅಂಗಡಿ ಇದೆ. ಎಕ್ಸಾಕ್ಟ್ ಆಪೋಸಿಟಲ್ಲೇ ನಿಮಗೆ ಒಂದು ರೋಡ್ ಹೋಗಿರುವಂಥದ್ದು. ಸೊ ಇಲ್ಲಿಂದ 6 ಕಿಲೋಮೀಟರ್ ಆಗುತ್ತೆ. ಸೊ ಫೈನಲ್ ಆಗಿ ಪ್ಲೇಸಿಗೆ ರೀಚ್ ಆಗಿದ್ದೀನಿ. ಅದೇ ಮೈನ್ ರೋಡು. ಇವಾಗ ನನ್ನ ಲೆಫ್ಟ್ ಭಾಗದಲ್ಲಿ ಕಾಣ್ತಿದೆಯಲ್ಲ, ಇದೇ ದೇವಸ್ಥಾನ. ನೋಡ್ಬೋದು ಯಾವ ರೀತಿ ಕಂಡೀಷನಲ್ಲಿದೆ ಅಂತ. ಸೊ ದೇವಸ್ಥಾನ ಮೇಲೆಲ್ಲ ಆಲ್ಮೋಸ್ಟ್ ಒಂದು ಗಿಡ ಮರ ಎಲ್ಲ ಬೆಳೆದ್ಬಿಟ್ಟಿದೆ. ಸೊ ಈ ರೀತಿ ಇದೆ. ಇದು ದೂರದಲ್ಲಿ ನೋಡಿದ್ರೆ ಒಂದು ಹೊಯ್ಸಳ ಕಾಲದ ದೇವಸ್ಥಾನ ಅಂತಲೇ ಕಾಣುವಂಥದ್ದು. ಸೊ ಪಕ್ಕದಲ್ಲೇ ಒಂದು ಸಣ್ಣದಾದ ಒಂದು ಗ್ರಾಮ ಇರೋವಂಥದ್ದು. ಸೊ ನೋಡ್ಬೋದು. ಸೊ ಬೆಟರ್ ಈ ರೋಡಲ್ಲಿ ಬನ್ನಿ. ಆ್ಯಕ್ಚುಲಿ ಇನ್ನೊಂದು ರೋಡ್ ಇದೆ, ಆ ಕಡೆಯಿಂದನೂ ಬರ್ಬೋದು. ಬಟ್ ಇಲ್ಲೇನಪ್ಪ ಅಂದರೆ ಸ್ವಲ್ಪ ಇಲ್ಲಿ ಗುಂಡಿ ಆಗಿದೆ, ಅಲ್ಲಿಂದ ಬರ್ಬೋದು. ಬೈಕೆಲ್ಲ ಬರ್ತವೆ, ಬಟ್ ಕಾರ್ ಬರೋಕ್ಕಾಗಲ್ಲ. ಕಾರ್ ಬರಬೇಕು ಅಂದರೆ ಈ ರೋಡಲ್ಲಿ ಬರ್ಬೋದು ನೋಡಿ ಅಷ್ಟೇ. ಕಾರ್ನ ಇಲ್ಲೇ ಎಲ್ಲ ಪಾರ್ಕ್ ಮಾಡ್ಕೊಂಡು ಅಲ್ಲಿಂದ ಸ್ವಲ್ಪ ವಾಕ್ ಮಾಡಬೇಕಾಗುತ್ತೆ. ಸೊ ಫುಲ್ ಹೋಗೋಕ್ಕಾಗಲ್ಲ, ಯಾಕಂದರೆ ಮಳೆ ಬಂದಿದೆಯಲ್ಲ, ಹಂಗಾಗಿ ಸ್ವಲ್ಪ ಮಡ್ಡಿ ಇರುತ್ತೆ ರೋಡು. ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಬೋದು, ದೇವಸ್ಥಾನ ಸುತ್ತಮುತ್ತ ಈ ಥರ ಒಂದು ಗಿಡ ಮರ, ಒಂದು ಬಳ್ಳಿ ಎಲ್ಲ ಬೆಳೆದ್ಬಿಟ್ಟಿದೆ. ಸೊ ಏನಕ್ಕೆ ಗೌರ್ಮೆಂಟು ಈ ಥರ ಬಿಟ್ಟಿದ್ದಾರೆ ಅಂತ ಇನ್ನೂ ತಿಳಿದು ಬಂದಿಲ್ಲ. ಸೊ ನೋಡ್ಬೋದು, ಎಷ್ಟೊಂದು ಕಲ್ಲುಗಳೆಲ್ಲ ಹಂಗಂಗೆ ಬಿದ್ದಿದೆ. ತುಂಬ ಅದ್ಭುತವಾದ ದೇವಸ್ಥಾನ, ಮೈಂಟೆನೆನ್ಸ್ ಮಾಡ್ಬೋದಿತ್ತು. ಇದು ಕೇವಲ ದುದ್ದಗೆ ಒಂದು ಇಲ್ಲಿಂದ 2 ಕಿಲೋಮೀಟರ್ ಇದೆ. ಹಾಸನದಿಂದ ಈ ಪ್ಲೇಸಿಗೆ 15 ಕಿಲೋಮೀಟರ್ ಇರುವಂಥದ್ದು. ಸೊ ನೋಡ್ಬೋದು, ಈ ದೇವಸ್ಥಾನ ಈ ರೀತಿ ಕಾಣುತ್ತೆ. ಮೇಲೆಲ್ಲ ಗಿಡ ಮರ ಎಲ್ಲ ಬೆಳೆದುಬಿಟ್ಟಿದೆ. ನೋಡ್ಬೋದು, ಗರ್ಭಗುಡಿಯಲ್ಲಿ ಯಾವುದೇ ರೀತಿ ಮೂರ್ತಿ ಇಲ್ಲ. ಬಟ್ ಆದರೂ ತುಂಬ ಸುಂದರವಾಗಿ ಒಂದು ಗರ್ಭಗುಡಿ ಮಾಡಿದ್ದಾರೆ. ಸೊ ಮಧ್ಯದಲ್ಲಿ ನೋಡ್ಬೋದು ಚೆನ್ನಕೇಶವ ಮೂರ್ತಿ ಇರುವಂಥದ್ದು ಇಲ್ಲಿ. ಸೊ ನೋಡ್ಬೋದು ಚೆನ್ನಕೇಶವ ಮೂರ್ತಿ ಇಲ್ಲಿ ನಿಮಗೆ ಕಾಣುವಂಥದ್ದು. ಸೊ ಮೇಲ್ಗಡೆ ಭಾಗದಲ್ಲಿ ನೋಡಿ ಒಂದು ಸುಂದರವಾದ ಒಂದು ಹೂವಿನ ಅಲಂಕಾರದಲ್ಲಿ ಒಂದು ಶಿಲ್ಪ ಕಲೆ ಒಂದು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಬಂದಿದೆ.
ಸೊ ಏನಕ್ಕೆ ಈ ಥರ ಪಾಳು ಬಿದ್ದಿದೆ ಅಂತ ಇನ್ನೂ ತಿಳಿದು ಬಂದಿಲ್ಲ. ಸೊ ನೋಡ್ಬೋದು ತುಂಬ ಸುಂದರವಾಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಬಟ್ ಆದರೆ ಅದೇ ಏನಕ್ಕೆ ಈ ಥರ ಒಂದು ಲೈಕ್ ಮೈಂಟೆನೆನ್ಸ್ ಮಾಡಿಲ್ಲ ನೋಡಿ. ಎಷ್ಟು ಕಲ್ಲುಗಳೆಲ್ಲ ಮೇಲಿಂದ ಬಿದ್ದೋಗಿದೆ ನೋಡ್ಬೋದು ಇಲ್ಲಿ. ಸೊ ನೋಡ್ಬೋದು ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿ ಇದೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನ. ಈ ದೇವಸ್ಥಾನ ನೋಡಿದರೆ ಒಂದು ಹೊಯ್ಸಳ ಕಾಲದ್ದು ದೇವಸ್ಥಾನ ಥರನೇ ಕಾಣುವಂಥದ್ದು. ಹಲವಾರು ಒಂದು ಕಂಬಗಳಿಗೆ ನೋಡ್ಬೋದು ಹೊರಗಡೆ. ಸೊ ದೂರದಲ್ಲಿ ನಿಮ್ಗೆ ಒಂದು ಮಿನಿ ಮಂಟಪ ಥರ ಕಾಣುವಂಥದ್ದು. ಬಟ್ ಆದರೆ ಮೈಂಟೆನೆನ್ಸ್ ಮಾಡಬೇಕಿತ್ತು ಇದು ದೇವಸ್ಥಾನ. ಸೊ ನೋಡ್ಬೋದು ಹಾಗೂ ಹೊರಭಾಗ ಬಂದು ನೋಡಿದರೆ ಸುತ್ತಲೂ ಒಂದು ಗಿಡ ಮರಗಳಿಂದನೇ ಫುಲ್ ಈ ದೇವಸ್ಥಾನ ಫುಲ್ ತುಂಬೋಗಿದೆ. ಅದರ ಜೊತೆಗೆ ಈ ಗರ್ಭಗುಡಿ ಗೋಪುರ ಮೇಲೆ ನೋಡಿದರೆ ಎಷ್ಟು ಗಿಡ ಮರಗಳೆಲ್ಲ ನೋಡಿ ಯಾವ ರೀತಿ ಬೆಳೆದಿದೆ ಅಂತ ನೀವೇ ನೋಡ್ಬೋದು. ಇಲ್ಲಿನ ಜನರು ಹೇಳ್ತಾರೆ ಇದು ಸುಮಾರು 20 ವರ್ಷದಿಂದ ಇದೇ ರೀತಿ ಒಂದು ಪಾಳು ಬಿದ್ದಿದೆ ಅಂತ ಹೇಳ್ತಾರೆ. ಮುಂಚೆ ಚೆನ್ನಾಗಿತ್ತಂತೆ, ಮೈಂಟೈನ್ ಮಾಡ್ತಿದ್ರಂತೆ. ಬಟ್ ಈ ಗೌರ್ಮೆಂಟ್ ಆಫ್ ಕರ್ನಾಟಕ ಯಾಕೆ ಇನ್ನೂ ಈ ದೇವಸ್ಥಾನಗಳು ಇನ್ನೂ ಅವ್ರಿಗೆ ಕಂಡು ಬಂದಿಲ್ಲ ಅಂತ ಇನ್ನೂ ತಿಳಿದು ಬಂದಿಲ್ಲ ನಮಗೂ. ನೋಡಿದ್ರಲ್ಲ ಪುರಾತನ ಕಾಲದ ಒಂದು ಚೆನ್ನಕೇಶವ ದೇವಸ್ಥಾನ ಯಾವ ರೀತಿ ಇತ್ತು ಅಂತ. ಐ ಥಿಂಕ್ ಈ ವಿಡಿಯೋನ ಇಷ್ಟ ಇದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀವಿ ಒಂದು ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.